ರಾಜ್ಯದ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ಆಯೋಗದ ಮಧುಸೂದನ್ ಅವರ ಮೂಲಕ ಸ್ವೀಕರಿಸಿರುವ ಜಾತಿ ಗಣತಿ ವರದಿಯನ್ನು ಈಗಿನ ಮುಖ್ಯಮಂತ್ರಿ ಡಿಕೆಶಿ ಅವರು ಕ್ಯಾಬಿನೆಟ್ ಮುಂದೆ ತರಲಿ. ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಷಯದಲ್ಲಿ 2 ರಿಂದ 3 ದಿನ ಚರ್ಚೆಯಾಗಲಿ. ಆ ಮೂಲಕ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿ ತಮ್ಮ ಬದ್ಧತೆ ತೋರಿಸಲಿ ಎಂದು ವಿಧಾನ ಪರಿಷತ್ನ ಸದಸ್ಯ ಕೇಶವ ಪ್ರಸಾದ್ ಸವಾಲು ಹಾಕಿದ್ದಾರೆ. ಅವರು ಪುತ್ತೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ, ಹಿಂದೆ ಕಾಂತರಾಜು ವರದಿಯನ್ನು ಸ್ವೀಕರಿಸಿಲ್ಲ. ಅನಂತರ ಜಯಪ್ರಕಾಶ್ ಹೆಗ್ಡೆ ಅವರ ಮೂಲಕ ಪುನರ್ ವರದಿ ಮಾಡಿಸಿಯೂ ಅದನ್ನು ಮಂಡಿಸಿಲ್ಲ. ವರದಿ ಕ್ಯಾಬಿನೆಟ್ ಮುಂದೆ ಬರಲು 14 ತಿಂಗಳುಗಳು ಬೇಕಾಯಿತು. ದತ್ತಾಂಶ ಮಂತ್ರಿಗಳಿಗೆ ಹಂಚಿದ ಬಳಿಕ ಯಾಕೆ ಜಾರಿಗೆ ಬರಲಿಲ್ಲ ಅಂತ ಪ್ರಶ್ನಿಸಿದ ಕೇಶವ ಪ್ರಸಾದ್, ಅದನ್ನ ರಾಹುಲ್ ಗಾಂಧಿಯವರ ಅನತಿಯಂತೆ ಕಸದ ಬುಟ್ಟಿಗೆ ಎಸೆಯಲಾಗಿದೆ ಅಂತ ಆರೋಪಿಸಿದ್ರು. ಜಯಪ್ರಕಾಶ್ ಹೆಗಡೆ ಅವರ ವರದಿಗೆ 165 ಕೋಟಿ ಹಣವನ್ನ ವ್ಯಯ ಮಾಡಲಾಗಿದೆ. ಅನಂತರ ಮಧುಸೂದನ್ ಅವರ ಮೂಲಕ ಮಾಡಿಸಿದ ಗಣತಿಗೆ ಸುಮಾರು 450 ಕೋಟಿ ಖರ್ಚಿನ ಉಲ್ಲೇಖವಾಗಿದೆ. ಜನತೆಯ ಇಷ್ಟೊಂದು ಹಣವನ್ನ ವ್ಯರ್ಥ ಮಾಡಿ ವರದಿ ಬಂದ ಬಳಿಕ ಪ್ರಕಟಿಸುವ ಪದ್ಧತಿಯನ್ನ ಯಾಕೆ ತೋರಿಲ್ಲ? ಬದಲಾದ ಮುಖ್ಯಮಂತ್ರಿಗಳಲ್ಲಿ ಈ ಬಗ್ಗೆ ಆದ್ಯತೆ ಇದೆಯೇ ಅಂತ ಪ್ರಶ್ನಿಸಿದ್ರು. ಇದೇ ಮೊದಲ ಹಿಂದೆ 2013 ರಿಂದ 18ರಲ್ಲಿ ಅಧಿಕಾರದಲ್ಲಿದ್ದಾಗ ಕಾಂತರಾಜು ಆಯೋಗದ ವರದಿಯನ್ನ ಅವರು ಕಾನ್ಸ್ಟಿಟ್ಯೂಟ್ ಮಾಡಿದ್ರು, ಅದು ತಯಾರು ಇತ್ತು. ಆದರೆ ಸ್ವೀಕರಿಸುವಂತ ಧೈರ್ಯ ಮಾಡಲಿಲ್ಲ. ಸ್ವೀಕರಿಸಲಿಲ್ಲ ಅಂತ ಅಂದಾಗ ಅವ್ರನ್ನ ತಡೆ ಹಿಡಿದಂತ ಕೈಗಳು ಯಾವುದು? ಯಾರ ಒತ್ತಡದಿಂದ ಅದನ್ನ ಸ್ವೀಕಾರಕ್ಕೆ ಹಿನ್ನಡೆ ಆಯಿತು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷ ಉತ್ತರ ಕೊಡಬೇಕಾಗಿದೆ ನಮಗೆ. ಅದಾದ ನಂತರ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದಲ್ಲಿ ಅದನ್ನ ಪುನರ್ ವಿಮರ್ಶೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿದ್ರು. ಅದನ್ನೂ ಕೂಡ ಇಷ್ಟೇ ಉತ್ಸಾಹದಲ್ಲಿ ತಗೊಂಡಂಥದ್ದು ನೆನಪಿದೆ ನನಗೆ. ವರದಿ ತಗೊಂಡ ಮೇಲೆ 14 ತಿಂಗಳಾಯ್ತು ಅದು ಕ್ಯಾಬಿನೆಟ್ ಮುಂದೆ ಬರಲಿಕ್ಕೆ. 14 ತಿಂಗಳು ಕ್ಯಾಬಿನೆಟ್ ಮುಂದೆ ಬರ್ಲಿಕ್ಕೆ ತಡ ಆಯಿತು ಅಂದ್ರೆ ಕಾರಣ ಏನು? ಕ್ಯಾಬಿನೆಟ್ನಲ್ಲಿ ಬಂದು ಅಲ್ಲಿದ್ದಂತಹ ದತ್ತಾಂಶವನ್ನ ಎಲ್ಲ ಮಂತ್ರಿಗಳ ಜೊತೆಯಲ್ಲಿ ಹಂಚಿಕೊಂಡ ನಂತರ ಅದನ್ನ ಯಾಕೆ ಅವರು ಜಾರಿಗೊಳಿಸಲಿಲ್ಲ? ಕೇಂದ್ರದಲ್ಲಿ ಅವರ ನಾಯಕರಾದಂತಹ ರಾಹುಲ್ ಗಾಂಧಿಯವರ ಮಾತಿಗೆ ಮಣೆ ಹಾಕಿ ಆ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿದ್ರು. ಕಾರಣ ಏನು? ಆ ವರದಿಗೆ 165 ಕೋಟಿ ಖರ್ಚು ಮಾಡಿದ್ರು. ಸಾರ್ವಜನಿಕರ ಹಣ 165 ಕೋಟಿ ಹಾಗೆ ಗಿಡದಲ್ಲಿ ಬೆಳೆಯುತ್ತಾ? ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಪುತ್ತೂರು, ಮಾಜಿ ಶಾಸಕ ಸಂಜೀವ ಮಠಂದೂರು, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯತೀಶ್ ಆರ್ವಾರ್, ವಿದ್ಯಾ ಆರ್ ಗೌರಿ, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಸನ್ನ ಮಾರ್ತಾ, ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ದಯಾನಂದ್ ಶೆಟ್ಟಿ ಉಜಿರೆಮಾರ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.